ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಡೇಸ್. ಎಸ್, ಸೊ ಇವತ್ತಿನ ನಮ್ಮ ಬೆಂಗಳೂರಿನಿಂದ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಚಿಕ್ಕ ತಿರುಪತಿ ಕಡೆಗೆ. ಬೆಂಗಳೂರಿಂದ ಚಿಕ್ಕ ತಿರುಪತಿ ಜಸ್ಟ್ 40 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ನಮಗೆ ಇನ್ನೂ ಹತ್ತಿರ, ಯಾಕಂದರೆ ನಾವು ವೈಟ್ ಫೀಲ್ಡಲ್ಲಿ ಇದ್ದೀವಿ. ವೈಟ್ ಫೀಲ್ಡಿಂದ ಜಸ್ಟ್ 17 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ದೇವಸ್ಥಾನದ ಹೊರಗಡೆ ಹೋಗಿ ನಿಂತ್ಕೊಂಡ ತಕ್ಷಣ ನಮ್ಗೆ ಅನ್ಸಿದ್ದು ಒಂದೇ, ವಾವ್, ವಾತಾವರಣ, ದೇವಸ್ಥಾನದ ಗೋಪುರ ಎಲ್ಲ ತುಂಬ ಸಕ್ಕದಾಗಿತ್ತು. ನಾವು ತುಂಬ ಏನು ರಿಸರ್ಚ್ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ. ಚಿಕ್ಕ ತಿರುಪತಿ, ಎಲ್ಲರೂ ತಿರುಪತಿಗೆ ಹೋಗಿ ಬಂದಮೇಲೆ ಇಲ್ಲ ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಹೋಗಬೇಕು ಅಂತ ತುಂಬ ಅನ್ಕೋತಿರ್ತಾರೆ. ಸೊ ನೀವು ನೋಡಿ ಆ ಗೋಪುರಗಳನ್ನ ಮೋಡಗಳ ಮಧ್ಯೆ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ. ಸೊ ನಾನು ಹೇಳಿದ ಹಾಗೆ ವೈಟ್ ಫೀಲ್ಡಿಂದ ಜಸ್ಟ್ 17 ಕಿಲೋಮೀಟರ್ಸ್ ಇದೆ ಇದು. ನಾವು ಬೈಕಲ್ಲೇ ಹೋಗಿದ್ವಿ. ನೀವೇನಾದರೂ ಬಸ್ಸಸ್ ಪ್ರಿಫರ್ ಮಾಡ್ತೀರಾ ಅಂದರೆ BMTC ಬಸ್ ಅವೈಲೇಬಲ್ ಇದೆ. 304 ಆ್ಯಂಡ್ 306 ಬಸ್ಸಸ್ ಜನರಲ್ ಆಗಿ ರನ್ ಆಗುತ್ತೆ. ಮೆಜೆಸ್ಟಿಕ್ಕಿಂದ, ವೈಟ್ ಫೀಲ್ಡಿಂದ ಎಲ್ಲ ನೀವು ಬಸ್ಸಸ್ ಇದೆ. ಸೊ ಈ ದೇವಸ್ಥಾನದ ಇತಿಹಾಸ ನೋಡೋಕ್ಕೆ ಬಂದರೆ, ಅಗ್ನಿದೇವ ಹಿಂದೊಮ್ಮೆ ಶಾಪಕ್ಕೆ ಗುರಿಯಾದಾಗ ಇಲ್ಲಿ ಕೂತು ತಪಸ್ ಮಾಡಿರ್ತಾನಂತೆ. ಸೊ ಅವನಿಗೆ ಯಾಕೆ ಆ ಶಾಪ ಬಂತು ಅಂದರೆ, ದ್ವಾಪರ ಯುಗದಲ್ಲಿ ಶ್ವೇತಕಿ ಅನ್ನೋ ಒಬ್ಬ ರಾಜ 100 ವರ್ಷಗಳ ಕಾಲ ತುಂಬ ದೊಡ್ಡ ಯಾಗ ಮಾಡ್ತಾನೆ. ಸೊ ಆಗ ಸತತವಾಗಿ ಆ ಹವಿಸ್ಸನ್ನು ತಗೊಂಡು ನಮ್ಮ ಅಗ್ನಿದೇವನಿಗೆ ಏನಾಗಿರುತ್ತೆ, ಅಜೀರ್ಣ ಆಗಿ ಹೊಟ್ಟೆ ನೋವು ಬಂದ್ಬಿಟ್ಟಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಹೋಗಿ ಅರ್ಜುನ ಮತ್ತು ಕೃಷ್ಣನ್ನ ಕೇಳಿದಾಗ, ಕಾಂಡವ ವನದಲ್ಲಿ ಒಂದು ಗಿಡಮೂಲಿಕೆಗಳಿದೆ, ನೀನು ಅದನ್ನು ತಿಂದರೆ ನಿನ್ನ ಹೊಟ್ಟೆ ನೋವೆಲ್ಲ ಹೋಗುತ್ತೆ ಅಂತ ಕೃಷ್ಣ ಮತ್ತು ಅರ್ಜುನ ಸಲಹೆ ಕೊಟ್ಟಿರ್ತಾರೆ. ಸೊ ಅದರ ಪ್ರಕಾರ ಏನು ಮಾಡ್ತಾರೆ, ಇವರು ಹೋಗ್ಬಿಟ್ಟು ಕಾಂಡವವನನ್ನ ತಿಂತಾ ಇರುವಾಗ ತಕ್ಷಕ ಏನು ಮಾಡ್ತಾನೆ, ಆ ಬೆಂಕಿಯಲ್ಲಿ, ಆ ಕಾಡಲ್ಲಿದ್ದ ತಕ್ಷಕ ಸರ್ಪ ಶಾಪ ಕೊಟ್ಬಿಡುತ್ತೆ. ಏನಂದರೆ ನಿನ್ನ ತೇಜಸ್ಸನ್ನು ನೀನು ಕಳೆದುಕೊಂತೀಯ ಅಂತ. ಸೊ ಆಗ ಏನು ಮಾಡ್ತಾರೆ, ಆ ಶಾಪದಿಂದ ವಿಮೋಚನೆ ಪಡ್ಕೊಳ್ಳೋದಕ್ಕೋಸ್ಕರ ಅಗ್ನಿದೇವ ಬಂದು ಈ ಚಿಕ್ಕ ತಿರುಪತಿಯಲ್ಲಿ ವೆಂಕಟೇಶ್ವರನ ಕುರಿತಾಗಿ ತಪಸ್ ಮಾಡಿದಾಗ ನಮ್ಮ ವೆಂಕಟೇಶ್ವರ ಸ್ವಾಮಿಗಳು ಪ್ರಸನ್ನ ವೆಂಕಟೇಶ್ವರನಾಗಿ ಇಲ್ಲಿ ಪ್ರತ್ಯಕ್ಷರಾಗಿ ನಮ್ಮ ಅಗ್ನಿದೇವನ ಶಾಪವನ್ನು ವಿಮೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಗ್ನಿದೇವರು ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಮತ್ತು ಈ ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಆಯಿತು ಅಂದರೆ, ಚೋಳರ ಕಾಲದಲ್ಲಿ. ಸುಮಾರು 400 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಇದು. ಇದನ್ನು 9ರಿಂದ 13ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದ್ದಾರೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಇದು ಸೇಮ್ ಆಂಧ್ರದ ತಿರುಪತಿ ಈ ದೇವಸ್ಥಾನದ ಹೋಲಿಕೆ ಇದೆ ಇದಕ್ಕೆ. ಹಾಗಾಗಿ ಇದನ್ನು ಚಿಕ್ಕ ತಿರುಪತಿ ಅಥವಾ ಮಿನಿ ತಿರುಪತಿ ಅಂತ ಕರೀತಾರೆ. ಸೊ ಇಲ್ಲಿ ಭಕ್ತರು ಏನಂದರೆ ತಮ್ಮ ಹರಕೆಗಳನ್ನು ಅಥವಾ ವಿಶೇಷ ಪೂಜೆಗಳನ್ನು ನೆರವೇರಿಸ್ತಾರೆ. ಅವತ್ತಿನ ದಿನ ಕೂಡ ನಾವು ಯಾವತ್ತು ಹೋಗಿದ್ವಿ ಅಲ್ಲ, ಅವತ್ತಿನ ದಿನ ಕೂಡ ಯಾರೋ ಪೂಜೆನ ಇಟ್ಕೊಂಡಿದ್ರು. ಹಾಗಾಗಿ ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ರು. ದೇವಸ್ಥಾನನ ನೀವು ನೋಡ್ಬೋದು, ಎಷ್ಟು ಸುಂದರವಾಗಿ ಕಾಣ್ತಿತ್ತು. ವಾದ್ಯ ಸೇವೆ ನಡೀತಾ ಇತ್ತು ದೇವರಿಗೆ. ಅದಾದಮೇಲೆ ನಾವು ಒಂದಿಷ್ಟು ಫೋಟೋಸ್ನ ತಕ್ಕೊಂಡು, ನನ್ನ ಮಗ ಅಂತೂ ತುಂಬ ಖುಷಿಯಾಗಿದ್ದ, ಯಾಕಂದರೆ ಬೈಕಲ್ಲಿ ಬಂದಿದ್ದು ದೇವಸ್ಥಾನದಲ್ಲಿ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ಅದಾದಮೇಲೆ ನಾವೆಲ್ಲ ಫೋಟೋಸ್ ತೊಗೊಂಡ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗು ಆ್ಯಂಡ್ ನನ್ನ ಫ್ರೆಂಡು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು. ನನ್ನ ಮಗ ಅಂತೂ ರೈಡ್ನ ತುಂಬ ಎಂಜಾಯ್ ಮಾಡ್ದ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಟು ಚಿಕ್ಕ ತಿರುಪತಿ ಫ್ರಮ್ ವೈಟ್ ಫೀಲ್ಡ್. ಇದೇ ಥರದ ಮೋರ್ ಕಂಟೆಂಟ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.